ಈಗ ತಿಳ್ಕೊಳ್ಬೇಕಾಗಿರೋಂಥ ಅಂಶ ಏನಂದರೆ, ಎಷ್ಟೋ ವ್ಯಾಕ್ಸಿನೇಷನ್ಗಳು ಈಗಾಗಲೇ ಕೋವಿಡ್ ವ್ಯಾಕ್ಸಿನ್ ಅಂತ ಬಂತು, ತಪ್ಪದೇ ತಗೋಬೇಕು ಅಂತ ಅವಶ್ಯಕತೆ ಪರಿಸ್ಥಿತಿ ಬಂತು. ಯಾರು ತಪ್ಪಿಸೋಕ್ಕಾಗಿದೆಯಾ? ಪ್ರತಿಯೊಬ್ಬರು ತಗೋಬೇಕಾಗಿದೆ. ಆದರೆ ಅದರಿಂದ ಅಡ್ಡ ಪರಿಣಾಮಗಳು ಏನಾಗ್ತಾ ಇದೆ, ಅದರಿಂದ ತೊಂದರೆಗಳು ಏನಾಗ್ತಾ ಇದೆ ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಸೊಸೈಟಿಯಲ್ಲಿ. ಇಂಥ ಹಲವಾರು ಈ ಜ್ಞಾನ, ಈ ಪರಿಜ್ಞಾನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ನಮ್ಮ ಡಾಕ್ಟರ್ ಜಗನ್ನಾಥ್ ಸರ್ ಅವ್ರನ್ನ ಇನ್ವೈಟ್ ಮಾಡ್ಕೊಂಡು ಅವರು ಜ್ಞಾನದವರು. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಹೋಟೆಲ್ಗೂ ನನ್ನ ಗುರುತಿಗಳು ಬಂದಿದ್ದಾರೆ. ಈಗ ತಾನೇ ಮಾಸ್ಟರ್ ನಾಗರಾಜ ಮಾಸ್ಟರ್ ಒಂದು ವಿಷಯ ಇದ್ದರು, ಒಂದು ಮರಿ ಮೀನು, ತಂದೆ ಮೀನು, ತಾತ ಮೀನುಗಳು ಅಂತ. ನಾನು ಮರಿ ಮೀನಾಗಿ 63 ವರ್ಷ ಆದವರು, ನಾನು ಮರಿ ಮೀನಾಗಿ ಏನಿದೆ ಸಮಸ್ಯೆ, ಎಲ್ಲಿ ಸಮಸ್ಯೆ ಇದೆ, ವೈ ಆರ್ ಸಿಕ್, ಸಮಸ್ಯೆ ಇರೋದು ವೈ ವಿ ಆರ್ ಸಿಕ್. ಅದು ನಾನು ಈಗ ಮರಿ ಮೀನು 63 ವರ್ಷ ಆದರೂ ಮರಿ ಮೀನಾಗಿ ನೋಡಿದಾಗ ಸಿಕ್ನೆಸ್ will not exist in the atmosphere. Sickness exists from the doctor community. ನೀವು ತಿನ್ನೋ ಆಹಾರದಲ್ಲ ಇವರೆಲ್ಲ ಯಾಕೆ ಚೆನ್ನಾಗಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಡಾಕ್ಟರ್ ಇರಲಿಲ್ಲ. ಅರ್ಥ ಇದಲ್ಲ, ಆಗಿನ ಕಾಲದಲ್ಲಿ ಡಾಕ್ಟರ್ ಇಲ್ಲದೆ ಅದಕ್ಕೆ ವ್ಯಾಕ್ಸಿನ್ ಇಲ್ಲದೆ ಅದಕ್ಕೆ ಆರಾಮಾಗಿ ಬದುಕಿದ್ದಾರೆ. ಆದರೆ ಅವ್ರು ಹೇಳಿದ್ರು ಒಂದು ಮರಿ ಮೀನು, ತಾತ ಮೀನು ಅಂತ. ಮರಿ ಮೀನಿದೆ, ಆ ಮರಿ ಮೀನು ಹುಟ್ಟಿದ ಅಷ್ಟೊತ್ತು ಅಪ್ಪ ಯಾರತ್ತ ಅಪ್ಪನ ಮೀನು ನೋಡೋಕ್ಕಾಗಲ್ಲ, ಫೋಟೋ ಹೊಡ್ಸ್ಕೊಂಡಿರ್ತಾನೆ. ಯಾಕೆಂದ್ರೆ ವ್ಯಾಕ್ಸಿನ್ ಹಾಕೊಂಡು ಸತ್ತಿರ್ತಾನೆ, ಇಲ್ಲ ಅಪ್ಪ ಸತ್ತಿರ್ತಾನೆ, ಮಗ ಸತ್ತಿರ್ತಾನೆ. ಇವ್ರು ತಾತನ ತನಕ ಹೋದ್ರು. ಈ ಮಗು ಜನರೇಷನ್ ತಾತ ನೋಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಲೈಫ್ ವೈಸ್ 40 ವರ್ಷದ 5 ವರ್ಷ ಅಷ್ಟೇ. ಯಾಕೆಂದ್ರೆ ನಮ್ಗೆ ಈಗಾಗಲೇ BCG, DPT, ಪೋಲಿಯೋ, MMR ಕೊಡಬಾರ್ದು ವಿಷಯಗಳನ್ನೆಲ್ಲ ಮಕ್ಕಳು ಕೊಡ್ತಾ ಇದ್ವಿ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಒಂದು ಹೇಳ್ತೀನಿ ಕೇಳಿ, ಸೀಕ್ರೆಟ್ಸ್ ಆಫ್ ಮೆಡಿಕಲ್ ಮಾಫಿಯಾ ಇಸ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನ್ ಇಸ್ ದ ಬ್ಯಾಕ್ ಬೋನ್ ಆಫ್ ಮೆಡಿಕಲ್ ಇಂಡಸ್ಟ್ರಿ. ನಿಮ್ಗೆ ಯಾವ ವ್ಯಾಕ್ಸಿನ್ ಬೇಕಾಗಿಲ್ಲ, ಯಾವ ವ್ಯಾಕ್ಸಿನ್ ಯಾರು ಸಾಯ್ದಿಲ್ಲ. ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸು, ಅಮ್ಮಗಾಲಿ BCG ವ್ಯಾಕ್ಸಿನ್ ಯಾವ ವ್ಯಕ್ತಿಗಳು ಮಕ್ಕಳು ಸಾಯೋದಿಲ್ಲ. ಸುಳ್ಳು, ನಿಮ್ಗೆ ವಿಷ ಬಿಟ್ಟು ಕೂರಿಸಿದರೆ. ನೀವು ಹೀಗಾಗಿ ಬಿತ್ತನೆ BCG ವ್ಯಾಕ್ಸಿನೇಷನ್ ಇವಾಗ ಕೊಡ್ಸಿರ್ತಾರ, ಅದು ಒಂದು ಮರ ಆಗಿ ಫಲ ಕೊಡೋಕ್ಕೆ 40 ವರ್ಷ ಬೇಕು. ಹಾಗೆ ಆ ವ್ಯಾಕ್ಸಿನ್ ಈಗ ಕೊಟ್ಟರು 40 ವರ್ಷ ಆದಮೇಲೆ ಹೆಂಗೆ ಫಲ ಕೊಡುತ್ತೆ? ಒಂದು ಡಯಾಬಿಟಿಸ್ ಹೂವಾಗಿ ಫಲ ಕೊಡುತ್ತೆ, ಒಂದು BP ಹೂವಾಗಿ ಫಲ ಕೊಡುತ್ತೆ, ಒಂದು ಹೈಪರ್ ಟೆನ್ಷನ್ ಆಗಿ ಕೊಡುತ್ತೆ, ಒಂದು ಹಾರ್ಟ್ ಅಟ್ಯಾಕ್ ಫಲ ಕೊಡ್ತದೆ, ಒಂದು ಕ್ಯಾನ್ಸರ್ ಫಲ ಕೊಡ್ತದೆ. ಇವೆಲ್ಲ ಫಲಗಳು ನಾವು ಪಡೆದಿರೋದು ವ್ಯಾಕ್ಸಿನ್ಗಳಿಂದ. ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಮಕ್ಕಳಿಗೆ ಯಾವ ವ್ಯಾಕ್ಸಿನ್ ಕೊಡಿಸ್ಬೇಡಿ, ಏನಾಗೋದಿಲ್ಲ. ಮ್ಯಾಕ್ಸಿಮಮ್ 5 ದಿನ 7 ದಿನ ಕೆಮ್ಮು ಬರ್ತದೆ, ಕೆಮ್ಮು ನೆಗಡಿ ಜ್ವರ ಬರುತ್ತೆ. 5 ದಿನ ಮಾತ್ರ ತಗೊಂಡು ಡಾಕ್ಟರ್ ಹೋಗಿ, ಡಾಕ್ಟರ್ ಹತ್ರ ಹೋಗಿ ಕೆಮ್ಮು ನೆಗಡಿ ಹೊರಟೋಗ್ತದೆ, ಜ್ವರ ಹೋಗುತ್ತೆ. ನೀವೇನು ಆ ಮೆಡಿಸಿನ್ ಫುಡ್ ಅಂತ ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖರು ಏನಿಲ್ಲ. ನಾನು ಇವತ್ತು ಅರ್ಥ ಮಾಡೋಕ್ಕೆ ಆಗ್ತಾಯಿಲ್ಲ, ಅಂಥ ವಿಚಿತ್ರ ಫೀಲ್ಡಲ್ಲಿ ಇದ್ದೀನಿ. ಬಾಡಿ ಸಲ್ಲಪತಿ ಅಂತಂದರೆ ನಮಗೆ ಸಂಬಂಧಪಟ್ಟದಲ್ಲ. ಈಗ ನಾನು ಎಷ್ಟೇ ಹೇಳಿದ್ರೂ ಪ್ರಯತ್ನ ಇಲ್ಲ. ಈಗ ಎಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ನೀವೆಲ್ಲ ಚಿಕ್ಕ ಹುಡುಗರಿದ್ದಾಗ BCG, DPT, MM, ನಿಮ್ಮ ತಾಯಿ, ನಿಮ್ಮ ತಂದಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕರ್ಕೊಂಡೋಗಿ ಹಾಕ್ಸಿದ್ದಾರೆ. ಆ ಮಾಫಿಯಾ ಬಲಿಯಾಗಿದ್ದಾರೆ. ಆ ಬಲಿಯಾಗಿರೋರು ನೀವುಗಳು. ಅದಕ್ಕೆ ಒಂದು ದಿವ್ಯ ಔಷಧಿ ತರಿಸಿದ್ದೀನಿ. ಈ ಫೌಂಡೇಶನ್ ಮಾತ್ರ ಸಿಗುತ್ತೆ. ಎಲ್ಲರೂ ನೆಕ್ಸ್ಟ್ ಏನು ಬೇಕು ಅಂತ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ದಯವಿಟ್ಟು ತರಿಸ್ಕೊಳ್ಳಿ. ಒಂದು ಎಲ್ಲ ಹರ್ಬ್ಸ್ಗಳೇ, ಎಲ್ಲ ಮೆಡಿಸಿನ್ ಇದ್ದು ಹರ್ಬ್ಸಲ್ಲೇ. ಹರ್ಬ್ಸ್ ಯಾಕೆಂದ್ರೆ ಹರ್ಬ್ಸ್ ಬರೋದು ಭೂಮಿಯಿಂದ. ಭೂಮಿ ಇಸ್ ಎ ಕ್ವಾಂಟಮ್ ಎನರ್ಜಿ. ಆ ಕ್ವಾಂಟಮ್ ಎನರ್ಜಿಯಿಂದ ನಾವು ಬದುಕಿದ್ವಿ. ಹೆಂಗೆ ಬದುಕಿದ್ವಿ? ಬರೀ ಕಾಲ ತಿರುಗಾಡ್ತಿದ್ರೆ ಎಲೆಕ್ಟ್ರಾನ್ ಡಿಫ್ಯೂಷನ್ ಆಗಿ ಮಣ್ಣಲ್ಲಿ ಆ ಕ್ವಾಂಟಮ್ ಎನರ್ಜಿ ನಮಗೂ ಬರ್ತದೆ. ಬಟ್ ನಾವು ಚಪ್ಪಲಿ ಹಾಕೊಂಡು ತಿರುಗಾಡ್ತೀವಿ, ಶೂ ಹಾಕೊಂಡು ತಿರುಗಾಡ್ತೀವಿ, ನಮಗೂ ಭೂಮಿಗೂ ಕಂಟ್ಯಾಕ್ಟ್ ಹೊರಟದ್ದು, ಬ್ಯಾರಿಯರ್ ಬಿಲ್ಡ್ ಆಗ್ತದೆ. ಸೊ ಇನ್ನೊಂದು ಕ್ವಾಂಟಮ್ ಎನರ್ಜಿ ಸನ್. ಅಲ್ಲಿ ಬಿಸಿಲು ಬರುತ್ತೆ ಅಂತ ಬಟ್ಟೆ ಕಟ್ತೀವಿ, ಇಲ್ಲ ಕ್ಯಾಪ್ ಹಾಕೊಳ್ತೀವಿ, ಇಲ್ಲ ಬಿಸಿಲು ಹೋಗೋದ್ರಲ್ಲಿ AC ಹೋಗ್ತೀವಿ. ಸೊ ನಮ್ಮ ಬಾಡಿಗೆ ಕ್ವಾಂಟಮ್ ಎನರ್ಜಿ ಬರ್ತಾನೆ ಇಲ್ಲ. ಆ ಕ್ವಾಂಟಮ್ ಎನರ್ಜಿ ಈ ಹರ್ಬ್ಸ್ ಮೂಲಕ ಸಿಗ್ತದೆ. ಈ ಥರ ಸಿಟ್ಟಿದ್ದೀನಿ. ಒಂದು ಬ್ಲೂ ವರ್ಮಿನ್ ಅಂತ, ವರ್ಮಿನ್ ಫ್ಲವರ್ಸ್, ವರ್ಮಿನ್ ಹರ್ಬ್ ಅಂತ ಹಿಮಾಲಯದಲ್ಲಿ ಅಥವಾ ಫಾರಿನ್ ಕಂಟ್ರಿ, ಕೋಲ್ಡ್ ಕಂಟ್ರಿಯಲ್ಲಿ ಬೆಳೀತದ್ದು. ಅದು ನಿಮ್ಗೆ ಏನೇನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರು ಸೊ ಫಾರ್ BCG, DPT, MMR ಎಲ್ಲ ತಗೊಂಡಿದ್ರೆ ಇಟ್ ವಿಲ್ ಕಿಲ್ ದ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್. ಎಸ್ಪೆಷಲಿ ಮಕ್ಕಳು, ಇಂಥ ಮಕ್ಕಳುಗಳಿಗೆ ಒಂದು 5 ವರ್ಷ ಕೊಟ್ಟರೆ ಸಾಕು. ಬೆಳಿಗ್ಗೆ 20 ಊಟ, ರಾತ್ರಿ 20, ಒಂದು 20 ml ವಾಟರ್ ಕುಡಿಸ್ಬಿಟ್ರೆ ಎಂಟಿ ಸ್ಟಮಕಲ್ಲಿ ಆ ಮಗುಗೆ ಎಷ್ಟು ವರ್ಷ, 65 ವರ್ಷ 70 ವರ್ಷ ಬದುಕಬೇಕು, ಬದುಕುತ್ತೆ. ಇನ್ನೊಂದು ಎರಡದು, ನೀವು BCG ವ್ಯಾಕ್ಸಿನ್ ತಗೊಂಡಿರ್ತಾರ,
ಆ BCG ವ್ಯಾಕ್ಸಿನೇಷನ್ ಎಲ್ಲಿಂದ ಮಾಡಿರ್ತಾರೆ ಅಂದರೆ ನಿಮ್ಗೆ ಸಂಬಂಧಪಡದೆ ಇರೋದು ಸಬ್ಜೆಕ್ಟ್ ಹೇಳ್ಬಿಡ್ತೀನಿ, ಯಾರಿಗೂ ಡಾಕ್ಟ್ರಿಗೂ ಅರ್ಥ ಆಗೋಲ್ಲ. ಈ BCG ವ್ಯಾಕ್ಸಿನೇಷನ್ ಅಂದರು ನಾವು ಚಿಕ್ಕ ಹುಡುಗರಿದ್ದಾಗ, ನನಗೆ 43 ವರ್ಷ, ನಾವೆಲ್ಲ ರಾ ಮಿಲ್ಕ್ ಕುಡ್ತಿದ್ವಿ ಹಸುಗಳಿಂದ. ಆಗ ಟಿಪಿಕಲ್ಲೇ ಹಸುಗಳಿಂದ ಹಾಲಿಂದ ಬರ್ಬೋದು ಅಂತ ಅಂದ್ಬಿಟ್ಟು BCG ವ್ಯಾಕ್ಸಿನ್ ಕಂಡಿದ್ರು. ಇದುವರೆಗೂ ಯಾವ ಹಸುಗೂ ಟಿಪಿಕಲ್ಲೇ ಬಂದಿಲ್ಲ, ಯಾವ ಆಡು ಮೇಕೆಗೂ ಬಂದಿಲ್ಲ, ಯಾವ ಒಂಟೆಗೂ ಬಂದಿಲ್ಲ. ಇವೆಲ್ಲ ಸುಳ್ಳು ಮಾಫಿಯಾಗಳು. ಆ BCG ವ್ಯಾಕ್ಸಿನ್ ಕೊಟ್ಟರೆ TB ಕಾಯಿಲೆ ಬರಲ್ಲ ಅಂತೇಳಿ ಅನಿಮಲ್ ಸ್ಟ್ರೈನಿಂದ BCG ಪ್ರಿಪೇರ್ ಮಾಡ್ತಾರೆ, ಮೈಕ್ರೋಬ್ಯಾಕ್ಟೀರಿಯಂ ಬೋವಿಸ್ ಅಂದ್ಬಿಟ್ಟು ಅಂತ. ಆ BCG ವ್ಯಾಕ್ಸಿನ್ ನಿಮ್ಮ ಬಾಡಿಗೆ ಬಂದು ಎಂಟರ್ ಆದಾಗ ಮೈಕ್ರೋಬ್ಯಾಕ್ಟೀರಿಯಂ ಅಂತ ಇಂಟರ್ ಒಂದು ಫಂಗಸ್ ಎಂಟರ್ ಆಗುತ್ತೆ. ಆ ಫಂಗಸ್ ಎಂಟರ್ ಆದಾಗ ನಿಮಗೆ ಹೆಣ್ಮಕ್ಳಿಗೆ ಗರ್ಭಕೋಶ ಗಿಡ್ಡೆಗಳು, ಇಲ್ಲ ಗರ್ಭಕೋಶ ದಪ್ಪ ಆಗಿರೋದು, ಇಲ್ಲ ಬಿಲ್ಡಿಂಗ್ ಆಗೋದು, ಇಲ್ಲ ಅಂತ ಹೆಂಗಸರಿಗೆ ಗಂಡಸರಲ್ಲಿ ಸಮಸ್ಯೆ, ಬೆನ್ಮೂಳೆಯಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದೆ ಅನ್ನೋದು, ಇಲ್ಲ ಕ್ಯಾನ್ಸರ್ ಬರುತ್ತೆ ಅನ್ನೋದು, ಇಲ್ಲ ನ್ಯೂರೋ ಫೈಬ್ರೋಮೈಟಿಸ್ ಅಂತ ಬರ್ತದೆ. ಏನು ಕಾಯಿಲೆಗಳಿವೆ ಇವತ್ತಿನ ಕಾಯಿಲೆಗಳೆಲ್ಲ ಮೂಲ ಕಾರಣ BCG. ಆ BCG ಡಿಟಾಕ್ಸ್ ಮಾಡೋಕ್ಕೆ ಬ್ಲೂ ವರ್ಮಿನ್ ಅಂತ ಇಲ್ಲೊಂದು ರೆಮಿಡಿ ತರಿಸಿಟ್ಟಿದ್ದೀನಿ. ತಿಂಗಳಿಗೆ ಏನೊಂದು 600-700 ರೂಪಾಯಿ ಖರ್ಚಾಗುತ್ತೆ. ಮಿನಿಮಮ್ ಒಂದು 5 ರಿಂದ 10 ವರ್ಷದ ಆಗಬೇಕು. ಲೈಫ್ ಲಾಂಗ್ ತಗೊಂಡ್ರೆ ತುಂಬ ಒಳ್ಳೇದು. ಯಾಕೆ ಲೈಫ್ ಲಾಂಗ್ ಹಾಕಬೇಕು ಬ್ಲೂ ವರ್ಮಿನ್ ಅಂತ ಹೇಳ್ಬಿಡಿ ಕರೆಕ್ಟಾಗಿ. ಈಗ ಪ್ರತಿಯೊಬ್ಬರು ಫೇಸ್ ಮಾಡ್ತಾ ಇರೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ, ಜ್ವರಗಳಲ್ಲ, ಎಲ್ಲ ವೈರಸ್ ಜ್ವರಗಳು. ನೀವು ಮಾತ್ರ ತಗೊಳ್ಳಿ 7 ದಿನಕ್ಕೆ ಜ್ವರ ಹೊರಟೋಗ್ತದೆ. ಬಚ್ಚನ್ಸ್ ಹಂಗೂ ಜಾಸ್ತಿ ಆಯ್ತು, ಜ್ವರ ಅಡ್ಮಿಟ್ ಆಗಬೇಕು, ಹಂಗಾಗಿದೆ ಹೆಂಗೆ ಅಂದರೆ ಈಗ ಬರ್ತಾರಲ್ಲ ಕೊರೋನಾ ವೈರಸ್ ಮ್ಯುಟೇಷನ್ಗಳು. ನೀವೇನು ವ್ಯಾಕ್ಸಿನ್ ತಗೊಂಡಿದ್ರು ಕಂಡಿದ್ರು ಅವರು ಕೊರೋನಾ ವೈರಸ್ಗೆ ಅಂತ. ಈ ಮ್ಯುಟೇಷನ್ಗೆ ಯಾವ ವೈರಸ್ ತರೋಕ್ಕಾಗಲ್ಲ. ಅದಕ್ಕೆ ಬ್ಲೂ ವೆರ್ವಿನ್ ಈಸ್ ದ ಹರ್ಬಲ್ ರೆಮಿಡಿ. ಇಟ್ ಕಿಲ್ಸ್ ಎನಿ ಟೈಪ್ ಆಫ್ ವೈರಸ್ ಬರೆದಿಟ್ಕೊಬಿಡಿ. ಇಲ್ಲಿ ಬಂದಿರುತ್ತೆ, ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಕಂಪ್ನಿ ಡೈರೆಕ್ಟಾಗಿ ಎಲ್ಲ ಕಂಪ್ನಿ ಮಾಡಲ್ಲ, ಅದನ್ನ ಸಿಗೋದು ಅಪರೂಪ ಸಿಗೋದ್ರಿಂದ ಎಲ್ಲರೂ ಮಾಡಕ್ ಹೋಗಲ್ಲ. ನಿಮ್ಗೆ ಯಾವುದೇ ಜ್ವರ ಬರಲಿ ಡಾಕ್ಟರ್ ಹತ್ರ ಹೋಗ್ಬೇಡಿ. ಆ ಬ್ಲೂ ವಿಲ್ ಮರಳಿ ಇಟ್ಕೊಳ್ಳಿ, ದಿನ 20 ರೂಪಾಯಿ ಕೊಡಿ. ಬ್ಲೂ ವಿಲ್ ನಿಮ್ಗೆ ಯಾವ ಜ್ವರ ಬರೋದಿಲ್ಲ, 100% ಬರೆದು ಕೊಡ್ತೀನಿ. ನಿಮ್ಗೆ ಯಾವುದೇ ಜ್ವರ ಬರೋದಿಲ್ಲ. ಬಂದ್ರೆ ರೇರ್ ಡೆಂಗು ಬರ್ತದೆ, ಕಾಮನ್ ಡೆಂಗು ಅದು ಹೊರಟೋಗ್ಬಿಡ್ತದೆ. ಡೆಂಗುನಲ್ಲಿ 3-4 ವೆರೈಟಿಗಳಿವೆ, ಟೈಪ್ 1, ಟೈಪ್ 2, ಟೈಪ್ 3 ಅಂತೇಳಿ. ಡೆಂಗು ಟಾಕ್ಸಿಕ್ ಸಿಂಡ್ರೋಮ್ ಬರ್ತದೆ, ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ರೆಮಿಡಿಗಳಿವೆ. ಡೆಂಗು ಸಿಂಪಲ್ ರೆಮಿಡಿಗಳು ಬರ್ತವೆ, 5 ದಿನ ಜ್ವರ ಹೊಟ್ಟೋಗುತ್ತೆ, ಸುಮ್ಮನೆ ಇರಿಸ್ತಾರೆ. IgG ಪಾಸಿಟಿವ್ ಬಂತ ಹಂಗೆ ಹಿಂಗೆ ಬರುತ್ತಾ. ಅದಕ್ಕೆಲ್ಲ ಮೂಲ ಮೆಡಿಸಿನ್ ಅಂದರೆ ಬ್ಲೂ ವರ್ಮಿನ್ ಅಂತ ಇರ್ತದೆ. ನಿಮ್ಗೆ ಯಾವುದೇ ಕಾಲಕ್ಕೂ ಯಾವುದೇ ವೈರಸ್ ಜ್ವರ ಬಂದರೂ ಇಟ್ಟು ಮಾಸ್ ಹೊಟ್ಟೋಗ್ತಿರ್ತದೆ. ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗಿಲ್ಲ. ನಾನು ಹೇಳ್ತೀನಿ ಕೇಳಿ, ಡಾಕ್ಟರ್ ಹತ್ರ ಹೋಗ್ಬೇಡಿ. ಡಾಕ್ಟರ್ ಹತ್ರ ಹೋದ್ರೆ ನೀವು ಬಲಿಪರೀಕ್ಷೆ ಆಗ್ತೀರಾ. ಇಟ್ಸ್ ಎ ಬಿಸ್ನೆಸ್. ದ ಬೆಸ್ಟ್ ಟ್ರೇಡಿಂಗ್ ಇನ್ ದ ವರ್ಲ್ಡ್ ಈಸ್ ಮೆಡಿಸಿನ್. ಕಂಪ್ಲೇಂಟ್ ಮಾಡ್ತಾನೆ ಎಷ್ಟು ಬರ್ತ. ನೀವೆಲ್ಲೇ ಟ್ರೇಡಿಂಗ್ ಅಲ್ಲಿ ಕೈ ಸುಟ್ಕೊಂಡ್ರು, ಮೆಡಿಸಿನ್ ಫಾರ್ಮಾ ಇಂಡಸ್ಟ್ರೀಸ್ ಕೈ ಸುಟ್ಕೊಳ್ಳಲ್ಲ. ಅದಕ್ಕೆ ಬೆಸ್ಟ್ ಟ್ರೇಡಿಂಗ್ ಇಸ್ ಮೆಡಿಸಿನ್. ಅಲ್ಲಿ ಬಿದ್ದಾಡ್ತಾರೆ. ನಮ್ಗೆ ಎಷ್ಟು ಪ್ರಾಫಿಟ್ ಬಂತು ಅಂತ ಕೇಳ್ತಾರೆ ಫಾರ್ಮಸಿ ಇಂಡಸ್ಟ್ರೀಸ್ ಅವನು, ಎಷ್ಟು ಯಾರು ಲಾಸ್ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಟ್ರೇಡಿಂಗ್ ಇಸ್ ಫಾರ್ಮಸಿ ಇಂಡಸ್ಟ್ರಿ. ಡಾಕ್ಟರ್ ಮಾಡೋ ಮೋಸ, ಹಸುವಿಗೆ ಆ ದ್ರೋಹ ಯಾರು ಬೇಡ, ಕರ್ಮಕಾಂತಗಳು ಬೇಡ. ನಿಮ್ಮ ಮಕ್ಕಳು ಅಣ್ಣ ತಂದಿರೋ ಡಾಕ್ಟರ್ ಹೇಳಿದ್ದಾರೆ, ದೇ ಆರ್ ದ ಕ್ರಿಮಿನಲ್ಸ್, ದೇ ಆರ್ ಡೂಯಿಂಗ್ ಮೋರ್ ಕ್ರೈಮ್ ಇನ್ ಕ್ರಿಮಿನಲ್ಸ್ ದೆನ್ ಕ್ರಿಮಿನಲ್ಸ್. ದೇ ಆರ್ ಡೂಯಿಂಗ್ ಕ್ರಿಮಿನಲ್ಸ್ ಅನ್ಕೊಳ್ಳಿ ಇಷ್ಟ. ಈ ಫಟಾಲ್ ಸಕ್ಸಸ್ ಅಲೋಪತಿ ಬೇಕು ಬೇಡ ಅಂತಿಲ್ಲ. ನಾನು ಅಲೋಪತಿ ಡಾಕ್ಟರ್ MBBS ಅನಸ್ಟೆಟಿಸ್ಟ್ ಮಾಡಿದ್ದೀನಿ, 40 ವರ್ಷ ಸರ್ವಿಸ್ ಮಾಡಿದ್ದೀನಿ. ವೆನ್ ವಿ ಮೆಟ್ ಇನ್ ಆಕ್ಸಿಡೆಂಟ್ ಅಥವಾ ಎಮರ್ಜೆನ್ಸಿ ಬೇಕಾಗಿದೆ ಅಲೋಪತಿ ಬೇಕು, ಇಲ್ಲ ಅಲೋಪತಿ ಬೇಕಾಗಿಲ್ಲ. ಸಣ್ಣ ಮಕ್ಕಳಿಗೂ ಮಾಫಿಯಾ ವ್ಯಾಕ್ಸಿನೇಷನ್, ದೊಡ್ಡವರಿಗೆಲ್ಲ ಮಾಫಿಯಾ ಸ್ಟ್ಯಾಟಿನ್. ಲಿಪಿಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಮಾತ್ರ ತಗೊಳ್ಳಿ ಅಂತ. ಕೊಲೆಸ್ಟ್ರಾಲ್ ಇಂದ ಬರೆದು ಹೇಳ್ತೀನಿ, ಜೋರಾಗಿ ಹೇಳ್ತೀನಿ, ಕೊಲೆಸ್ಟ್ರಾಲ್ ಇಂದ ಹಾರ್ಟ್ ಅಟ್ಯಾಕ್ ಆಗಲ್ಲ, ಸುಳ್ಳು. ಕೊಲೆಸ್ಟ್ರಾಲ್ ಡಾಕ್ಟರ್ ದುಡ್ಡು ಮಾಡ್ತಿದ್ದಾರೆ. ಕೊಲೆಸ್ಟ್ರಾಲ್ ಅಂದ್ರೆ ನೀವು ಬದುಕಲ್ಲ. ಕೊಲೆಸ್ಟ್ರಾಲ್ ಮಾತ್ರ ತಗೊಂಡ್ರೆ ಬೇಗ ಸಾಯ್ತೀವಿ. ಕೊಲೆಸ್ಟ್ರಾಲ್ ಬೇಕೇ ಬೇಕು ಬಾಡಿಗೆ. ಪ್ರತಿ 6 ದಿನ ಕೆಲಸ ಮಾಡ್ಬೇಕು ಅಂದ್ರೆ ಕೊಲೆಸ್ಟ್ರಾಲ್ ಬಾಡಿ ಬೇಕೇ ಬೇಕು. ನೀವು ಎಷ್ಟು ಕೊಲೆಸ್ಟ್ರಾಲ್ ಬಾಡಿ ಲಿವರ್ ಉತ್ಪತ್ತಿ ಆಗೋದು. ನೀವು ಜಂಕ್ ಫುಡ್ ತಿಂದ್ರೆ, ಆಳು ಮೂಳೆ ತಿಂದ್ರೆ ಸ್ವಲ್ಪ ಉತ್ಪತ್ತಿ ಜಾಸ್ತಿ ಆಗ್ಬೋದು. ಆದ್ರೆ 80% ಆಫ್ ದ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಇನ್ ದ ಲಿವರ್. ದಯವಿಟ್ಟು ಕೊಲೆಸ್ಟ್ರಾಲ್ ಮಾತ್ರ ತಗೊಂಡಿದ್ರೆ ದಯವಿಟ್ಟು ಇವತ್ತಿನ ನಿಲ್ಲಿಸಿ. ಡಾಕ್ಟರ್ ಗಿಡ ತಗೊಳ್ತೀನಿ ನಿಂತಾನೆ, ಯಾರು ಸಾಯಿಲ್ಲ, ಬರ್ಕೊಡ್ತೀನಿ. ನಾನು 40 ವರ್ಷ ಹಿಸ್ಟ್ರಿ ನೋಡಿದ್ದೀನಿ. ಕೊಲೆಸ್ಟ್ರಾಲ್ ಯಾರು ಸತ್ತಿಲ್ಲ, ಎದ್ದು ಇವೆಲ್ಲ ಸುಳ್ಳು. ಕಾಡೆ ಕಷ್ಟ ಆಗತ್ತೆ, ಹಿಂಗಾಗ್ಬಿಡುತ್ತೆ, ದುಡ್ಡು ಮಾಡೋಕ್ಕೆ ತಗೊಳ್ತಾರೆ. ಇನ್ನೊಂದು ಮೆಡಿಸಿನ್, ಈಗ BCG ತಗೊಂಡ್ಮೇಲೆ ಫಂಗಸ್ ಇನ್ಫೆಕ್ಷನ್ ಬರ್ತದೆ, ಮೈಕೋಪ್ಲಾಸ್ಮಾ ಅಂತ. ಅದಕ್ಕೆ ಸಿಜಿಯಮ್ ಅಂತ ಅದು ಹರ್ಬಲ್ ರೆಮಿಡಿ ತರಿಸಿದ್ವಿ.
ಪ್ಯೂರ್ ಪಕ್ಕ ಮೆಡಿಸಿನ್ ತರಿಸ್ತೀನಿ. ಲೈಫ್ ಲಾಂಗ್ ತಗೊಳ್ಳಿ. ಯಾರು ಇದ್ರೋ ಯಂಗ್ಸ್ಟರ್ಗಳು ದಯವಿಟ್ಟು ನಿಮ್ಮ ಹೆಲ್ತ್ ನೋಡೋಕ್ಕೆ ಹಾರ್ಟ್ ಅಟ್ಯಾಕ್ ಆಗದೆ ಬರಲಿ ಅಂತೇಳಿ, ಕಿಡ್ನಿ ಫೇಲ್ಯೂರ್ ಆಗದೆ ಇರಲಿ ಅಂತೇಳಿ, ಕ್ಯಾನ್ಸರ್ ಬರದೇ ಇರಲಿ ಅದಕ್ಕೆ ಆ ಸಿಸಿಎಮ್ಮನ್ನು ಮತ್ತು ಬರ್ಬೇನ್ ಬ್ಲೂ ಬರ್ಬೇನ್ ಮೆಡಿಸನ್ 2 ಇಟ್ಟಿದ್ದೀನಿ. ದಯವಿಟ್ಟು ಬೆಳಗ್ಗೆ 20 ರಾತ್ರಿ 20. ನಿಮ್ಗೆ ಯಾರು ಡಾಕ್ಟರ್ ಹೇಳ್ದೆ ಹೋಗಲಿ ದಯವಿಟ್ಟು ನಿಮ್ಮ ತಗೊಳ್ತಾರೆ. ನೀವು ಹೆಂಗೆ ಬೆಳಗ್ಗೆ ಮತ್ತೆ ರಾತ್ರಿ ಊಟ ಮಾಡ್ತಿರೋ ದಯವಿಟ್ಟು ನಿಮ್ಮ ಹೆಲ್ತ್ ನಿಮ್ಮ ಕೈಲಿ ಇಟ್ಟಿರಿ. ಡಾಕ್ಟರ್ಗಳು ಕೊಡೋಕೆ ಹೋಗಬೇಡಿ. ಡಾಕ್ಟರ್ ಕೊಟ್ಟಿದ್ದು ಬಿಲ್ಗಳು 5 ಲಕ್ಷ ಕಡಿಮೆ ಇದ್ದು ಯಾವ ಪರ್ಸನ್ ಹಾಸ್ಪಿಟಲಿಂದ ಬರೋಕ್ಕಾಗಲ್ಲ. ಹಾಗಾಗಿದೆ. ನಾವು 5 ಲಕ್ಷ ದುಡಿಯೋಕ್ಕಾಗಲ್ಲ. ಆದರೆ ನಿಮ್ಗೆ ಇನ್ಶೂರೆನ್ಸ್ ಅಂತ ನೋಡ್ತಾರೆ, ಇನ್ಶೂರೆನ್ಸ್ ಕೊಡ್ತಾನೆ. ದುಡ್ಡಿದ್ರೆ ಏನು ಮಾಡ್ತೀರಾ? ನಾನು ವಯಸ್ಸಾದವ್ರು ಹೇಳ್ತಿಲ್ಲ, ಸೋ ಮೆನಿ ಯಂಗ್ಸ್ಟರ್ ಹೇಳಿದಾರೆ ದಯವಿಟ್ಟು ಆ ಮೆಡಿಸಿನ್ಗಳು 2 ಹರ್ಬಲ್ ರೆಮಿಡಿಸ್ಗಳಿವೆ ತಗೊಳ್ಳಿ, ಜೀವನ ಪರ್ಯಂತ ತಗೊಳ್ಳಿ. ನೀವು ಎಲ್ಲಿ ತನಕ ಉಸಿರಾಡ್ಕೊಂಡಿರ್ತೋ ಅಲ್ಲಿ ತನಕ ದಯವಿಟ್ಟು ತಗೊಳ್ಳಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಎಂಡಾಗೋದಲ್ಲ ಇದಕ್ಕೋಸ್ಕರ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ಸರ್. ವೃತ್ತಿರೀತ್ಯ ಅಂದರೆ ಬೈ ಪ್ರೊಫೆಷನ್ ಈಸ್ ಎ ಅಲೋಪತಿ ಡಾಕ್ಟರ್, MBBS ಮತ್ತು ಆಮೇಲೆ ಅನಸ್ಥೀಸಿಯಾ ಸ್ಪೆಷಲಿಸಮ್ ಮಾಡಿದ್ದಾರೆ. ಆದರೆ ಇತ್ತೀಚಿನ ಕಾಲದಲ್ಲಿ ಹಲವಾರು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಈ ಹರ್ಬಲ್ ಮೆಡಿಸಿನ್ಸ್ ಮೇಲೆ ತುಂಬ ರಿಸರ್ಚ್ ಮಾಡಿ ಅದರಿಂದ ಹಲವಾರು ಕಾಯಿಲೆಗಳಿಗೆ, ಅಂದರೆ ಭಯಾನಕರ ಕಾಯಿಲೆಗಳಿಗೆ, ತೀವ್ರವಾದ ಕಾಯಿಲೆಗಳಿಗೆ ಪರಿಹಾರ ಕಂಡುಹಿಡಿದ್ದಾರೆ. ಸೊ ಆ ರೀತಿಯಲ್ಲಿ ಅದ್ಭುತ ಸೇವೆ ಮಾನವಾಳಿಗೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು.